ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದ ಘಟನಾ ಸ್ಥಳಕ್ಕೆ ಬಳ್ಳಾರಿಯ ಎಸ್ಪಿ ಪನ್ನೇಕರ್ ಸುಮನ್ ಪನ್ನೇಕರ್ ಅವರು ಇವಾಗ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬಳ್ಳಾರಿಯ ಅಹಂಬಾವಿ ಏರಿಯಾದಲ್ಲಿರುವಂತಹ ಜನಾರ್ದನ ರೆಡ್ಡಿ ನಿವಾಸದ ಮುಂಭಾಗ ನಡೆದಿದ್ದಂತಹ ಘಟನೆ. ಗಲಭೆ ನಡೆದ ಸ್ಥಳದಲ್ಲಿ ಎಸ್ಪಿ ಸುಮನ್ ಪನ್ನೇಕರ್ ಪರಿಶೀಲನೆಯನ್ನು ನಡೆಸಿದ್ದು, ಜನಾರ್ದನ ರೆಡ್ಡಿ ಮನೆ ಮುಂಭಾಗ ನಡೆದಂತಹ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜ್ಗಳನ್ನು ಕಲೆ ಹಾಕುವಂತಹದ್ದಿರಬಹುದು, ಏನೆಲ್ಲ ವಸ್ತುಗಳನ್ನು ಅಲ್ಲಿ ತರಲಾಗಿತ್ತು ಈ ಗಲಭೆಗೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ. ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. 2 ದಿನದ ಹಿಂದೆ ಅಷ್ಟೇ ಇದೀಗ ಬಳ್ಳಾರಿಯ ಎಸ್ಪಿ ಆಗಿ ನೇಮಕಗೊಂಡಿದ್ದಾರೆ. ಈ ಪ್ರಕರಣವನ್ನ ಇವರು ಹ್ಯಾಂಡಲ್ ಮಾಡ್ತಾ ಇದ್ದು, ಇದೀಗ ಘಟನೆಯನ್ನ ಸಂಪೂರ್ಣವಾಗಿ ಆಲಿಸ್ತಾ ಇದ್ದಾರೆ. ಹೇಗಾಯ್ತು, ಯಾರೆಲ್ಲ ಭಾಗಿಯಾಗಿದ್ರು, ಹೇಗೆ ಈ ಕೃತ್ಯಗಳು ನಡೀತು, ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಹೇಗೆ ಸಾವನ್ನಪ್ಪಿದ, ಇದರಲ್ಲಿ ಭಾಗಿಯಾದಂಥವರು ಎರಡೂ ಕಡೆಯವರ, ಎಷ್ಟೊತ್ತಿಗೆ ಗಲಾಟೆ ಆರಂಭ ಆಯಿತು, ಎಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. 1 ಜನವರಿ 2026 ದಿನದಂದು ಏನು ಇಲ್ಲಿ ಘಟನೆ ನಡೆದಿತ್ತು ಬಳ್ಳಾರಿ ಟೌನಲ್ಲಿ, ಆ ಘಟನಾ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಮನ್ನು ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಮತ್ತು ಸೂಪರ್ವೈಸರಿ ಆಫೀಸರ್ಸ್ ಜೊತೆಗೆ ಒಂದು ಇನ್ಸ್ಪೆಕ್ಟ್ ಮಾಡಿರೋ ಅಂಥದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸನ್ನು IO ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ನಲ್ಲಿ ಅಪರಾಧ ವರದಿಗಳು ಬಂದುಬಿಟ್ಟು FIRಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 FIRಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು, ಎಲ್ಲ FIRಗಳನ್ನ ಅಥವಾ ಎಲ್ಲ ಕೇಸಸ್ಸನ್ನು ಬೇರೆ ಬೇರೆ IOಗಳು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು